ಮಂತ್ರಾಲಯದಲ್ಲಿ 7 ದಿನಗಳ ಸಪ್ತರಾತ್ರೋತ್ಸವಗಳನ್ನು ಆಚರಣೆ ಮಾಡಲಾಗ್ತಾ ಇದೆ. ಸಪ್ತರಾತ್ರೋತ್ಸವದಲ್ಲಿ ಇವತ್ತು ರಾಯರ ಮಧ್ಯಾರಾಧನೆ ಆಗ್ತಾ ಇದೆ. ತುಂಬಾನೇ ಪ್ರಾಮುಖ್ಯತೆಯನ್ನ ತುಂಬಾನೇ ವಿಶೇಷತೆಯನ್ನ ಪಡೆದಿರುವಂತಹ ಆರಾಧನೆ ಅಂತಂದ್ರೆ ಅದು ಮಧ್ಯಾರಾಧನೆ. ರಾಯರು ಸಶಿರವಾಗಿ ಬೃಂದಾವನಸ್ಥರಾಗಿದ್ದು ಇದೇ ದಿನ. ಇವತ್ತಿಗೆ ಇಂದಿಗೆ 353 ವರ್ಷಗಳ ಹಿಂದೆ ಸಶಿರ ಬೃಂದಾವನಸ್ಥರಾಗಿರ್ತಾರೆ ರಾಯರು. ಧ್ಯಾನ ಸ್ಥಿತಿಯಲ್ಲಿರುವ ರಾಯರು ಭಕ್ತರನ್ನ ನೋಡ್ತಾರೆ ಅನ್ನುವಂತಹ ನಂಬಿಕೆ ಕೂಡ ಇದೆ. 1 ವರ್ಷ ಕಂಪ್ಲೀಟ್ ಆಗಿ ಅವರು ಕಣ್ಮುಚ್ಕೊಂಡಿರ್ತಾರೆ, ಧ್ಯಾನವನ್ನ ಮಾಡ್ತಾ ಇರ್ತಾರೆ. ಆದರೆ ಇವತ್ತು ಮಧ್ಯಾರಾಧನೆ, ಇವತ್ತಿನ ದಿನ ಅವರು ಕಣ್ತೆರೀತಾರೆ. ತಮ್ಮ ದಿವ್ಯ ದೃಷ್ಟಿಯಿಂದ ತಮ್ಮ ಭಕ್ತಾದಿಗಳಿಗೆ, ಲಕ್ಷಾಂತರ ಕೋಟ್ಯಂತರ ಭಕ್ತಾದಿಗಳಿಗೆ ಅವರು ಆಶೀರ್ವದಿಸ್ತಾರೆ ಅನ್ನುವಂತಹ ಪ್ರತೀತಿ ಕೂಡ ಇದೆ. ಸೊ ಹಾಗಾಗಿ ಇವತ್ತಿನ ದಿನವನ್ನು ಕಣ್ತುಂಬಿಕೊಳ್ಳೋಕ್ಕೋಸ್ಕರ ಲಕ್ಷಾಂತರ ಭಕ್ತರು ಮಂತ್ರಾಲಯದಲ್ಲಿ ಬಂದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಆಂಧ್ರ, ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಿಂದಲೂ ಕೂಡ ಸಾಕಷ್ಟು ಭಕ್ತರು ಬರ್ತಾರೆ. ವಿಶೇಷ ಅಂತಂದರೆ ವಿದೇಶಿಗಳು ಕೂಡ ರಾಯರ ಆರಾಧನೆಯಲ್ಲಿ ಇವತ್ತು ಮಿಂದೇಳ್ತಾರೆ. ಕಲಿಯುಗದಲ್ಲಿ ಆಧ್ಯಾತ್ಮದ ಶಕ್ತಿಯ ದಿವ್ಯ ಉದಾಹರಣೆ ಅಂತಂದ್ರೆ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು. ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಮಂಗಳವಾರದಿಂದ ರಾಯರ ಆರಾಧನಾ ಮಹೋತ್ಸವ ಶುರುವಾಗಿದೆ. ಇವತ್ತು ಮಧ್ಯಾರಾಧನೆ ತುಂಬಾನೇ ಪ್ರಮುಖ ಮತ್ತು ತುಂಬಾನೇ ವಿಶೇಷತೆಗಳಿಂದ ಕೂಡಿರುವಂತಹ ದಿನ. ಇವತ್ತು ನಂಬಿದವರನ್ನ ಉದ್ಧರಿಸುವ ಬಾಳಪಥದಲ್ಲಿ ಬೆಳಕು ತೋರುವ ರಾಘವೇಂದ್ರ ಸ್ವಾಮಿಗಳ ಕಾರುಣ್ಯ ಅನನ್ಯ, ಅಸಾಧಾರಣ. ಈ ನಿಟ್ಟಿನಲ್ಲಿ ತಮಗಾಗಿರುವ ಸ್ವಂತ ಅನುಭವಗಳನ್ನ ಸಾಕಷ್ಟು ಜನ ಇವತ್ತಿನ ದಿನ ಹಂಚಿಕೊಳ್ತಾರೆ. ನ್ಯೂಸ್ ಫಸ್ಟ್ನಲ್ಲೂ ಕೂಡ ನಾವು ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೀವು. ದೀರ್ಘದಂಡ ನಮಸ್ಕಾರ ಮಾಡೋ ಮೂಲಕ, ಉರುಳು ಸೇವೆ ಮಾಡೋ ಮೂಲಕ ರಾಯರ ಇವತ್ತಿನ ಮಧ್ಯಾರಾಧನೆಯಲ್ಲಿ ಲಕ್ಷಾಂತರ ಭಕ್ತರು ಅಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ತಿರುಪತಿ ತಿಮ್ಮಪ್ಪ ದೇವಸ್ಥಾನದಿಂದ ಗುರುರಾಯರಿಗೆ ಶೇಷ ವಸ್ತ್ರವನ್ನ ಬೆಳಗ್ಗೆ ಸಮರ್ಪಣೆ ಮಾಡಲಾಗಿದೆ. ಅದೇ ರೀತಿಯಾಗಿ ತಮಿಳುನಾಡಿನ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದಿಂದಲೂ ಕೂಡ ಶೇಷ ವಸ್ತ್ರವನ್ನ ಸಮರ್ಪಣೆ ಮಾಡಲಾಗಿದೆ. ಇವತ್ತಿನ ಈ ಸುಂದರ ಮತ್ತು ಇವತ್ತಿನ ಈ ಆಧ್ಯಾತ್ಮಿಕ ದಿನದಂದು ಲಕ್ಷಾಂತರ ಭಕ್ತರು ಮಧ್ಯಾರಾಧನೆಯ ದಿನ ತಮ್ಮ ಭಕ್ತಿ ಕಾಶಿಯಲ್ಲಿ ಮಿಂದೇಳ್ತಾರೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಶೇಷ ವಸ್ತ್ರವನ್ನ ರಾಘವೇಂದ್ರ ಸ್ವಾಮೀಜಿಗಳಿಗೆ ಅರ್ಪಿಸ್ತಾ ಇರುವಂತಹ ಸಂದರ್ಭ ಇದೆ. ಅಲ್ಲಿನ ಪೀಠಾಧಿಪತಿಯಾಗಿರುವಂತಹ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳು ಆ ಶೇಷ ವಸ್ತ್ರವನ್ನ ತುಂಬಾನೇ ಗೌರವದಿಂದ, ಆದರದಿಂದ, ಪ್ರೀತಿಯಿಂದ, ಭಕ್ತಿ ಭಾವದಿಂದ ಸ್ವೀಕರಿಸಿ ಬೃಂದಾವನಕ್ಕೆ ಕೊಂಡೊಯ್ತಾ ಇರುವಂತಹ ದೃಶ್ಯ. ಮಂತ್ರಾಲಯದಿಂದಲೇ ನ್ಯೂಸ್ ಫಸ್ಟ್ ಇವತ್ತು 1 ಗಂಟೆಯ ಕಾಲ ರಾಯರ ದರ್ಶನವನ್ನ ನಿಮಗೆ ಮಾಡಿಸ್ತಾ ಇದೆ. ಲೈವ್ ದೃಶ್ಯವನ್ನ ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮಂತ್ರಾಲಯದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ 353ನೇ ಆರಾಧನಾ ಮಹೋತ್ಸವ ಜರುಗ್ತಾ ಇದೆ. ಆಗಸ್ಟ್ 18ರಿಂದ 24ರವರೆಗೆ ಶ್ರೀಮಠದಲ್ಲಿ ಸಪ್ತರಾತ್ರೋತ್ಸವವನ್ನ ಆಚರಿಸಲಾಗುತ್ತೆ. 7 ದಿನಗಳ ಕಾಲ ಪೂಜಾ ಕೈಂಕರ್ಯ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಲ್ಲಿ ಹಮ್ಮಿಕೊಳ್ಳಲಾಗಿದೆ. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಮಾಡಿದವರಿಗೆ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿಯನ್ನು ಕೂಡ ಅಲ್ಲಿ ಪ್ರದಾನ ಮಾಡಲಾಗುತ್ತೆ. 18ನೇ ತಾರೀಖರಂದು ಸಪ್ತರಾತ್ರೋತ್ಸವದ ಮೊದಲ ದಿನದ ಸಂಜೆ ಆರಾಧನೆಗೆ ಚಾಲನೆ ನೀಡಲಾಗಿದೆ. ಧ್ವಜಾರೋಹಣ ನೆರವೇರಿಸಿದ ಬಳಿಕ ತಿರುಪತಿ ತಿಮ್ಮಪ್ಪ ದೇವಸ್ಥಾನದಿಂದ ಗುರುರಾಯರಿಗೆ ಶೇಷ ವಸ್ತ್ರವನ್ನ ಸಮರ್ಪಣೆ ಮಾಡಲಾಗುತ್ತೆ. ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳು ಅದನ್ನ ರಿಸೀವ್ ಮಾಡಿಕೊಂಡಿದ್ದಾರೆ. ಇನ್ನು ಶ್ರೀಮಠಕ್ಕೆ ತಲೆ ಮೇಲೆ ಶೇಷ ವಸ್ತ್ರ ಹೊತ್ತು ತಂದಿದ್ದ ಟಿಟಿಡಿ ಮುಖ್ಯಸ್ಥರಿಂದ ಆ ಶೇಷ ವಸ್ತ್ರವನ್ನ ತುಂಬಾನೇ ಗೌರವದಿಂದ, ಪ್ರೀತಿಯಿಂದ, ಆದರದಿಂದ, ಭಕ್ತಿ ಭಾವದಿಂದ ಶ್ರೀ ಸುಬುಧೇಂದ್ರ ತೀರ್ಥರು ಅದನ್ನ ಸ್ವೀಕರಿಸ್ತಾರೆ. ಮಠದ ಆವರಣದಲ್ಲಿ ಇವತ್ತು ಲಕ್ಷ್ಮೀ ಪೂಜೆ, ಗೋಪೂಜೆ, ಧ್ಯಾನ ಪೂಜೆ, ಅಶ್ವ ಪೂಜೆ ನಡೆಯುತ್ತೆ. ಈ 7 ದಿನಗಳ ಕಾಲವೂ ಕೂಡ ಈ ಪೂಜೆಯನ್ನ ಅಲ್ಲಿ ನೆರವೇರಿಸಲಾಗುತ್ತೆ. ಆಗಸ್ಟ್ 19ರಂದು ಬೆಳಗ್ಗೆ 7 ಗಂಟೆಯಿಂದ
ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ. ಇನ್ನು ನೈರ್ಮಲ್ಯ ವಿಸರ್ಜನೆ, ಮೂಲ ಬೃಂದಾವನಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಮಹಾಮಂಗಳಾರತಿಯಂತೂ ಪ್ರತಿದಿನ ಅಲ್ಲಾಗುತ್ತೆ. ಇನ್ನು ಆಗಸ್ಟ್ 20ರಂದು ಗುರುರಾಯರ ಪೂರ್ವಾರಾಧನೆ ಕಾರ್ಯಕ್ರಮ ನೆರವೇರಿದೆ. ತಮಿಳುನಾಡಿನ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಶೇಷವಸ್ತ್ರ ಸಮರ್ಪಣೆಯನ್ನ ಮಾಡಲಾಗಿದೆ. ಅದನ್ನು ಕೂಡ ತುಂಬಾನೇ ಭಕ್ತಿ ಭಾವದಿಂದ ಆದರದಿಂದ ಸ್ವೀಕರಿಸಿದ್ದಾರೆ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳು. ಆಗಸ್ಟ್ 21ರಂದು ಅಂದ್ರೆ ಇವತ್ತು ರಾಘವೇಂದ್ರ ಸ್ವಾಮೀಜಿಗಳ ಮಧ್ಯಾರಾಧನೆ. ಇವತ್ತಿನ ದಿನ ತುಂಬಾನೇ ವಿಶೇಷವಾಗಿರುವಂತಹ ದಿನ. ಸೊ ಅಲ್ಲಿನ ಲೈವ್ ದೃಶ್ಯವನ್ನ ಇವತ್ತಿನ ಈ ಪವಿತ್ರ ಮಧ್ಯಾರಾಧನೆಯ ದಿನದ ಲೈವ್ ದೃಶ್ಯ ಮಂತ್ರಾಲಯದಿಂದ ನ್ಯೂಸ್ ಫಸ್ಟ್ನಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ. ರಾಯರ ಸಶರೀರ ಬೃಂದಾವನಸ್ಥರಾಗಿದ್ದು ಇವತ್ತೇ ದಿನ, ಇಂದಿನ ದಿನ ಅಂತ ಹೇಳಲಾಗುತ್ತೆ. ಇವತ್ತಿಗೆ 353 ವರ್ಷಗಳ ಹಿಂದೆ ಬೃಂದಾವನಸ್ಥರಾಗಿದ್ದರು ರಾಯರು. ಧ್ಯಾನ ಸ್ಥಿತಿಯಲ್ಲಿರುವಂತಹ ರಾಯರು ಭಕ್ತರನ್ನ ಇವತ್ತು ಕಣ್ತೆರೆದು ನೋಡ್ತಾರೆ, ಆಶೀರ್ವದಿಸ್ತಾರೆ ಅನ್ನುವಂತಹ ನಂಬಿಕೆ ಪ್ರತೀತಿಯಿದೆ. ಆ ರಾಯರ ದೃಷ್ಟಿ ತಮ್ಮ ಮೇಲೂ ಕೂಡ ಬೀಳಲಿ ಅಂತ ಹೇಳಿ ರಾಯರು ಭಕ್ತರನ್ನ ಇವತ್ತು ಅನುಗ್ರಹಿಸ್ತಾರೆ ಅಂತ ಹೇಳಿ ಲಕ್ಷಾಂತರ ಭಕ್ತರು ಅಲ್ಲಿ ಇವತ್ತು ಜಮಾವಣೆಗೊಂಡಿದ್ದಾರೆ. ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಉತ್ತರದ ಹಲವಾರು ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಇವತ್ತಿನ ಈ ಪವಿತ್ರ ದಿನಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ. ಅದೇ ರೀತಿ ದೇಶ ವಿದೇಶಗಳಿಂದಲೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ. ವಿದೇಶಿಗರು ಕೂಡ ಇವತ್ತಿನ ಈ ಮಧ್ಯಾರಾಧನೆಯಲ್ಲಿ ಪಾಲ್ಗೊಳ್ತಾರೆ. ಬೆಳಗ್ಗೆ 7 ಗಂಟೆಯಿಂದಲೇ ಮಂತ್ರಾಲಯದಲ್ಲಿ ಇವತ್ತು ಪೂಜಾ ಕೈಂಕರ್ಯಗಳು ಶುರುವಾಗಿವೆ. ರಾಯರ ಮೂಲ ಬೃಂದಾವನಕ್ಕೆ ಸುಬುಧೇಂದ್ರ ತೀರ್ಥರಿಂದ ಪಂಚಾಮೃತ ಅಭಿಷೇಕವನ್ನ ನೆರವೇರಿಸಲಾಗಿದೆ. ನಂತರ ಮಠದ ಪ್ರಾಂಗಣದಲ್ಲಿ ಸ್ವರ್ಣ ರಥೋತ್ಸವ ನೆರವೇರುತ್ತೆ. ರಾಯರು ರಚಿಸಿದ ಪರಿಮಳ ಗ್ರಂಥ ಮೃತ್ತಿಕಾ ಬೃಂದಾವನ ಚಿನ್ನದ ರಥದಲ್ಲಿಟ್ಟು ಇವತ್ತು ರಥೋತ್ಸವವನ್ನ ನೆರವೇರಿಸಲಾಗುತ್ತೆ. ಅದರ ಲೈವ್ ದೃಶ್ಯವನ್ನು ಕೂಡ ನೀವು ನ್ಯೂಸ್ ಫಸ್ಟ್ನಲ್ಲಿ ಕೆಲವೇ ಕ್ಷಣದಲ್ಲಿ ನೋಡ್ತೀರಿ. ಇನ್ನು ಭಕ್ತರಿಗೆಲ್ಲ ಸುಬುಧೇಂದ್ರ ಶ್ರೀಗಳು ಆಶೀರ್ವಚನವನ್ನು ನೀಡ್ತಾರೆ. ನಾಳೆ ಆಗಸ್ಟ್ 22ರಂದು ರಾಯರ ಉತ್ತರ ಆರಾಧನೆ ಇದೆ. ರಾಯರು ಬೃಂದಾವನಸ್ಥರಾದ ಮರುದಿನ ನಡೆಯುವಂತಹ ಉತ್ತರಾರಾಧನೆ ಇದು. ರಾಯರು ಈ ದಿನವೂ ಕೂಡ ಭಕ್ತರಿಗೆ ದರ್ಶನ ಕೊಡ್ತಾರೆ ಅನ್ನುವಂತಹ ನಂಬಿಕೆ ಇದೆ. ರಾಯರ ಅನುಗ್ರಹ ಅಂತೂ ಅವರನ್ನ ನಂಬಿ ಹೋದಂತಹ ಪ್ರತಿಯೊಬ್ಬ ಭಕ್ತರ ಮೇಲೂ ಶಾಶ್ವತವಾಗಿ ಇರುತ್ತೆ. ಅದು ಮಧ್ಯಾರಾಧನೆ, ಉತ್ತರಾರಾಧನೆ ಅಂತ ಅಲ್ಲ, ಆದರೆ ಇವತ್ತಿನ ದಿನ ವಿಶೇಷ. ಅದು ರಾಯರೇ ಹೇಳಿರೋ ಥರ ಮಧ್ಯಾರಾಧನೆಯ ದಿನದಂದು ಅವರು ತಪಸ್ಸು ಮಾಡ್ತಾ ಇರ್ತಾರೆ, ಧ್ಯಾನದಲ್ಲಿ ಮಗ್ನರಾಗಿರ್ತಾರೆ ಇಡೀ ವರ್ಷ. ಇವತ್ತಿನ ದಿನ ಅವರು ಕಣ್ತೆರೆದು ತಮ್ಮ ಭಕ್ತರಿಗೆ ಅನುಗ್ರಹಿಸ್ತಾರೆ ಅನ್ನುವಂತಹ ನಂಬಿಕೆ ಅವರೇ ಹೇಳಿರೋ ಥರ. ಸೊ ಹಾಗಾಗಿ ಇಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ. ರಾಯರ ಪವಾಡಗಳು, ರಾಯರು ಹೇಳಿದಂತಹ ಆ ರೀತಿ ನೀತಿ ಆಗಿರಬಹುದು, ಅಥವಾ ಅವರ ಆಶೀರ್ವಚನಗಳು ಆಗಿರಬಹುದು, ಅವರ ಗ್ರಂಥಗಳಾಗಿರಬಹುದು, ಅವರು ನುಡಿದಂತಹ ಆ ನುಡಿಗಳಾಗಿರಬಹುದು, ಈಗಲೂ ಕೂಡ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಯಾರಾದರೂ ಕಷ್ಟ ಅಂತ ಹೇಳಿ ರಾಯರೇ ಅಂತ ಹೋದರೆ ಅವರೆಲ್ಲರ ಕಷ್ಟಗಳನ್ನು ಗುರು ರಾಘವೇಂದ್ರರು ನಿವಾರಿಸ್ತಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು ಕೂಡ. ಇವತ್ತಿನ ಮಧ್ಯಾರಾಧನೆಯ ರಥೋತ್ಸವವನ್ನು ಕಣ್ತುಂಬಿಕೊಳ್ಳೋಕ್ಕೋಸ್ಕರ ಸಾಕಷ್ಟು ಭಕ್ತಾದಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ, ಭಕ್ತಿ ಭಾವದಿಂದ ಇವತ್ತು ಹೇಳ್ತಾ ಇದ್ದಾರೆ. ರಾಯರು ಈ ದಿನವೂ ಕೂಡ ಅಂದ್ರೆ ನಾಳಿನ ದಿನವೂ ಕೂಡ ಭಕ್ತರಿಗೆ ದರ್ಶನ ಕೊಡ್ತಾರೆ, ಉತ್ತರಾರಾಧನೆಯ ದಿನ ದರ್ಶನ ಕೊಡ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಇನ್ನು ಪ್ರಹ್ಲಾದ ರಾಜರ ಉತ್ಸವ ಮೂರ್ತಿ ರೂಪದಲ್ಲಿ ಹೊರ ಪ್ರಾಕಾರದಲ್ಲಿ ಬಂದು ದರ್ಶನವನ್ನ ಕೊಡ್ತಾರೆ. ಈ ಭಕ್ತಾದಿಗಳಲ್ಲಿ ಬಂದು ಅವರು ದರ್ಶನವನ್ನ ಕೊಡ್ತಾರೆ, ಯಾವುದೋ ಒಂದು ರೂಪದಲ್ಲಿ ಬಂದು ಅವರು ದರ್ಶನವನ್ನ ಕೊಡ್ತಾರೆ ಅಂತ ಹೇಳಿ ಈ ವರ್ಷ ನಂಬಿ ಸಾಕಷ್ಟು ಭಕ್ತಾದಿಗಳು ಈ ರಾಯರನ್ನ ಕಣ್ತುಂಬಿಕೊಳ್ಳೋಕ್ಕೋಸ್ಕರ, ಇವತ್ತಿನ ಮಧ್ಯಾರಾಧನೆಯಲ್ಲಿ ಭಾಗಿಯಾಗೋದಕ್ಕೋಸ್ಕರ, ಈ ಸಪ್ತ ರಥೋತ್ಸವವನ್ನ ನೋಡೋಕ್ಕೋಸ್ಕರ ಮಂತ್ರಾಲಯದಲ್ಲಿ ಹೋಗ್ತಾರೆ. ರಥೋತ್ಸವಕ್ಕೂ ಮುನ್ನ ರಾಮದೇವರು ಎಲ್ಲ ಬೃಂದಾವನಗಳಿಗೂ ಗುಲಾಲ್ ಸಮರ್ಪಣೆ ಮಾಡಲಾಗಿದೆ. ಈ ಮೂಲಕ ಶ್ರೀಗಳು ವಸಂತೋತ್ಸವವನ್ನ ಆಚರಿಸ್ತಾರೆ. ನಂತರ ರಾಯರನ್ನ ಪ್ರಹ್ಲಾದ ರಾಜರ ರೂಪದಲ್ಲಿ ಸಂಸ್ಕೃತ ಪಾಠಶಾಲೆಗೆ ಮೆರವಣಿಗೆ ಮೂಲಕ ತರಲಾಗುತ್ತೆ. ಮಠದ ಮಧ್ವದ್ವಾರದ ಮೂಲಕ ರಾಜಬೀದಿಯಲ್ಲೂ ಕೂಡ ಮಹಾರಥೋತ್ಸವ ಇವತ್ತು ಜರುಗುತ್ತೆ.
ಸುಬುಧೇಂದ್ರ ತೀರ್ಥರು ರಥದಲ್ಲಿ ಕುಳಿತು ಭಕ್ತರಿಗೆ ಅನುಗ್ರಹ ಸಂದೇಶವನ್ನ ಇವತ್ತು ನೀಡಿದ್ದಾರೆ. ಸಂಜೆ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತೆ. ಆಗಸ್ಟ್ 23 ಮತ್ತು 24ರಂದು ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ನೆರವೇರುತ್ತೆ. ಇನ್ನು ಪ್ರತಿನಿತ್ಯ ಸಂಜೆ ಈ 7 ದಿನಗಳ ಕಾಲ ನೃತ್ಯ, ಸಂಗೀತ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇವತ್ತು ನೆರವೇರಿಸಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.